ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ದೊರೆಯ ಆಳ್ವಿಕೆಯಲ್ಲಿ ದೆಹಲಿಯು ನಡುಗಿತ್ತು. ಅವನ ಕ್ರೂರತೆಯು ಅವನ ಕತ್ತಿಗಿಂತಲೂ ಹರಿತವಾಗಿತ್ತು. ಅವನು ಸೆರೆ ಹಿಡಿದ ಮಂಗೋಲಿಯನ್ನರ ಕಣ್ಣುಗಳನ್ನ ಬಿಸಿ ಕಬ್ಬಣದ ರಾಡ್ಗಳಿಂದ ಸುಟ್ಟು ಅವರನ್ನ ಶಾಶ್ವತವಾಗಿ ಕುರುಡರನ್ನಾಗಿ ಮತ್ತು ಅಸಹಾಯಕರನ್ನಾಗಿ ಮಾಡಿದನು. ಮೈಸೂರಿನ ದೊರೆ ಟಿಪ್ಪು ಸುಲ್ತಾನ್ ತನಗೆ ಎದುರಾದ ಯಾವುದೇ ಬಂಡಾಯಗಾರರಿಗೆ ಕರುಣೆ ತೋರುತ್ತಿರಲಿಲ್ಲ. ಅವನು ಕೊಡಗಿನ ಬಂಡಾಯಗಾರರನ್ನ ಹಿಡಿದುಕೊಲ್ಲುವಂತೆ ಆದೇಶಿಸಿದನು ಮತ್ತು ಅವರ ತಲೆಗಳನ್ನ ಎಲ್ಲರಿಗೂ ಹೆದರಿಸಲು ಪ್ರದರ್ಶಿಸಲಾಯಿತು. ಔರಂಗಜೇಬ್ ತನ್ನನ್ನು ವಿರೋಧಿಸುವ ಯಾರಾದರೂ ಕಠಿಣ ಶಿಕ್ಷೆಗೆ ಅರ್ಹರು ಎಂದು ನಂಬಿದ್ದರು. ಎಲ್ಲ ಪ್ರತಿರೋಧವನ್ನ ಮೌನಗೊಳಿಸಲು ಅವನು ಗುರು ತೇಗ್ ಬಹದ್ದೂರ್ನ ಶಿರಚ್ಛೇದ ಮಾಡಲು ಆದೇಶಿಸಿದನು. ಪುಷ್ಯಮಿತ್ರನು ತನ್ನ ಆಳ್ವಿಕೆಯ ಶತ್ರುಗಳೆಂದು ಪರಿಗಣಿಸಿದವರ ಮೇಲೆ ದಾಳಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದನು. ಅವನು ಬೌದ್ಧ ಭಿಕ್ಷುಗಳನ್ನ ಕೊಂದವರಿಗೆ ಬಹುಮಾನಗಳನ್ನು ಘೋಷಿಸಿದನು. ಅವರ ನಂಬಿಕೆಯನ್ನ ಭಯವನ್ನಾಗಿ ಪರಿವರ್ತಿಸಿದನು. ತನ್ನ ಕಠೋರ ಆಡಳಿತದಲ್ಲಿ ತುಘಲಕ್ ಸಾವಿರಾರು ಜನರನ್ನ ಭಾರತದಾದ್ಯಂತ ಸಾಗಲು ಒತ್ತಾಯಿಸಿದನು. ದಾರಿಯಲ್ಲಿ ಅನೇಕರು ಸಾವನ್ನಪ್ಪಿದರು. ಅವನು ಬಂಡುಕೋರರನ್ನ ಆನೆಗಳಿಂದ ತುಳಿಸಿ ಶಿಕ್ಷಿಸಿದನು. ಯಾರೂ ತಪ್ಪಿಸಿಕೊಳ್ಳಲಾಗದ ಸಾವು. ಈ ಕ್ರೂರ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ.